ಯೋಚನೆ ಮಾಡ್ತಾ ಇದ್ದೀರಾ ಏನಕ್ಕೆ ಹಿಂಗೆಲ್ಲ ಆಯಿತು ಅಂತ? ಇರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೈಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ और ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ನಮ್ಮ ಅಮ್ಮ ಕುಟಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಪ್ರ್ಯಾಂಕ್ ಬಂದು ಮಲಯಾಳಮಲ್ಲೇ ಅವ್ರು ಮಾತಾಡೋದು, ಯಾಕಂದರೆ ಪ್ರ್ಯಾಂಕ್ ಅಲ್ವಾ, ಸೊ ಮಲಯಾಳಮಲ್ಲೇ ಇರುತ್ತೆ ಜಾಸ್ತಿ. ಆದರೆ ನಿಮ್ಗೆ ಅರ್ಥ ಆಗ್ಬೋದು, ಚೆನ್ನಾಗಿ ಅರ್ಥ ಆಗುತ್ತೆ ಗೈಸ್. ಏನು ಪ್ರ್ಯಾಂಕ್ ಅಂದರೆ, ಇಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಆರ್ನಮೆಂಟ್ಸ್ ಇದೆ. ನಂದು ಗೋಲ್ಡ್ ಚೈನ್ ಆಗಲಿ ರಿಂಗ್ ಆಗಲಿ ಒಂದು ಸ್ವಲ್ಪ ಐತೆ, ಓಕೆನಾ. ಸೊ ಅದನ್ನು ನಾನು ಈ ಕಡೆ ಈ ಬೆಡ್ ಕೆಳಗಡೆ ಬಚ್ಚಿಕ್ಬಿಟ್ಟು ಇವಾಗ ನಾನು ದಯವಿಟ್ಟ ಅಮ್ಮಕುಟಿ ಆಚೆ ಹೋಗ್ತಾ ಇದ್ದೀವಿ. ಜಸ್ಟ್ ಚಿಕನ್ನು ಪ್ರೊವಿಷನ್ ಸ್ಟೋರ್ಗೆ ರೇಷನ್ ಎಲ್ಲ ತೊಗೊಂಬರೋಕ್ಕೆ. ಅದನ್ನು ತೆಗಿತೀನಿ ಏನೇನು ತೊಗೊತೀವಿ ಅಂತ. ಸೊ ಅದು ತೊಗೊಂಡು ಬರೋಷ್ಟರಲ್ಲಿ ಈ ಬಾಲ್ಕನಿ ಡೋರು ಓಪನ್ ಆಗೇ ಇಕ್ತೀವಿ. ಆ ಕಡೆ ಮೇನ್ ಡೋರ್ ಐತೆ, ಅದು ಓಪನ್ ಆಗೇ ಇಕ್ಬಿಟ್ಟು ಮರ್ತೋಗಿರೋ ಥರ ನಾವು ಕ್ಲೋಸ್ ಮಾಡೋಕ್ಕೆ ಮರ್ತೋದ್ವಿ. ಸೊ ಅದು ಹಂಗೆ ಓಪನ್ ಇಕ್ಬಿಟ್ಟು ಹೋಗ್ಬಿಡ್ತೀವಿ. ನಾನು ಮೇಲೆ ನಾವು ಹೋಗಿ ತೊಗೊಂಡು ಬರೋಷ್ಟರಲ್ಲಿ ಯಾವುದೋ ಕಲ್ಲ ಬಂದು ನಾನು ಗೋಲ್ಡೆಲ್ಲ ತೊಗೊಂಡು ಹೋಗ್ಬಿಟ್ಟ. ಸೊ ಅದು ಪ್ರ್ಯಾಂಕು, ಓಕೆನಾ. ಬನ್ನಿ, ಅದಿಷ್ಟು ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ ಅಂತ ಗೊತ್ತಿಲ್ಲ. ಫುಲ್ ಅರ್ಜೆಂಟಲ್ಲಿ ಇದ್ದೀನಿ, ಅಮ್ಮಕುಟಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಈ ಬಾಕ್ಸು ಟೇಕ್ ಔಟ್ ಇಲ್ಲಿಕ್ತೀನಿ ಗೈಸ್ ನಾನು. ಅದಿಷ್ಟು ಇದಾಗಿ ನಡೆಯುತ್ತೆ ಅಂತ ಗೊತ್ತಿಲ್ಲ. See this only, I think thief will come tomorrow if they see this prank. What if they really come and take something? ಭಯಪಡಿಸ್ಬಿಡಿ. ಹಿಂಗ ಮತ್ತೆ ಇದು ಹಿಂಗೆ ಬಿಸಾಕಿರೋಣ artificially. Put down. ಇದು ಸಿಲ್ವರು, ಓಕೆನಾ. Put all my dress down. ಇದು ಪಾಸ್ಪೋರ್ಟ್ ಹಿಂಗೆ ಹಾಕಿರೋಣ. Take all my dress out. ನೋಡಿ ಗೈಸ್, ನನ್ನ ಡ್ರೆಸ್ಸು ಗೊತ್ತಾಗ್ಬೇಕಲ್ಲ ಕಳ್ಳರು ಬಂದಿದ್ದಾರೆ ಅಂತ. ಲೆಟ್ ಇಟ್ ಬಿ ದೇರ್ ಓನ್ಲಿ. ಇಲ್ಲ, ಕೀ ಹಿಂಗೆ ಸಿಕ್ತು ಅವರಿಗೆ. ಸೊ ಕೀ ತೆಗ್ಬಿಡೋಣ. ಅವರು ಇದು ಹೊಡೆದೋಗಿದೆ. ಸೊ ಗೈಸ್, ಇದೇ ಪ್ಲ್ಯಾನು. ಇವಾಗ ನಾನು ಅಮ್ಮಗುಟ್ಟಿ ದಯವಿಟ್ಟು ಆಚೆ ಹೋಗ್ತೀವಿ ಥಿಂಗ್ಸ್ ಎಲ್ಲ ತೊಗೊಂಬರಕ್ಕೆ. ಅದು ತಗೊಂಬರೋಷ್ಟರಲ್ಲಿ ಹಿಂಗೆ ಆಗ್ಬಿಟ್ಟೈತೆ, ಓಕೆನಾ. ಅಮ್ಮಗುಟ್ಟಿ ಶಾಪ್ ಹೋಗಿದ್ದು ಹೋಗ್ತಾ ಇದ್ದಾರೆ. ರೇಷನ್ ಶಾಪ್ ಹೋಗ್ತಾ ಇದ್ದಾರೆ. ಕಳಂಗರಿಯಿಂದ ಒಂದು ವಾಟ್ ಇಸ್ ದಿಸ್? ಕಳಂಗರಿಯಿಂದ ಒಂದು നീ എടുത്തത് ആഴ വെച്ചത്. I thought you thought put something there. അച്ഛനെ വിളിക്കട്ടെ. ഞാൻ പോയി. ടെൻഷൻ അടിക്കലാമേ, കരയല്ല. നിക്ക് പോലീസിനെ വിളിക്കാം. കാര്യം എന്തിനേ? അത് പൂട്ടിട്ടുണ്ട്. ഞാൻ നോക്കുമ്പോ പൂട്ടിട്ടുണ്ടായിനി. അച്ഛനെ വിളിച്ചു പറയാ. ഞാൻ വിചാരിച്ചു നീ ക്ലീൻ ആക്കുന്നിട്ടുണ്ടായിട്ടേ. എന്താ അങ്ങോട്ട് പോണ്ട, നിക്ക്. പറയണ്ട പിന്നെ. എന്തിനാ പോയി നോക്ക്. കറക്റ്റ്
ಇದರಲ್ಲಿ in this everything was there baby वाला इंडल में वाला डॉलर ताली ಕಾಣನಿಲ್ಲ मैं അതിന്റെ താലി പോലെ 7 പവന്റെ താലിയില്ലേ അതും പോയി ആ ഡയമണ്ട് ഉണ്ടായിരുന്നു അത് പിന്നെ ചെറിയൊരു നെക്ലേസ് ഗ്രീൻ കളർ ആരായിട്ട് നോക്കറോ കറക്റ്റ് അതിൻ്റെ ഉള്ളിൽ എവിടെ ഉണ്ടോന്ന് എങ്ങനെ കേറി അവര് ഈ എസി ഒരാളിങ്ങനെ ഇത്ര പെട്ടെന്ന് എസിന്റെ ആള് വന്നിട്ടുണ്ടായിന് അവരെന്നെയായിരിക്കോ ഇത് ലോക്ക് എങ്ങനെ ഇത് പൊട്ടിട്ടുണ്ട് ദേവേട്ടാ അറിയില്ല ബേബി ആ അമ്മേൻ്റെ ഇതുണ്ട് അമ്മേൻ്റെ മോതിരം ബാക്കിയെല്ലാം ആരായിരിക്കും ഈ ഒരു പകലിൻ്റെ ഉള്ളിൽ കയറുവാന്നെന്നാലും എന്തോ I don't know what I'll tell to my mom. എന്തെന്ന് ശരിക്കും കള്ളം കയറിയാ അച്ഛനെ വിളിച്ച അച്ഛൻ CCTV ക്യാമറ ഇല്ലേ അതിൽ നോക്കാൻ പറയണം വേഗം അച്ഛനെ വിളിക്കാൻ കിട്ടുമോന്നറിയില്ല ആളെ പ്രാങ്ക് ആയിരുന്നു അമ്മക്കുട്ടി നമുക്ക് മനസ്സിലായി ലാസ്റ്റ് ഞാൻ ചമ്മക്ക് ഹാർട്ട് അറ്റാക്ക് വരുമെന്ന് എന്തായാലും എക്സ്പ്രഷൻ കിട്ടി വായിക്കാണ്ടില്ല അമ്മുക്കുട്ടി ഫുൾ പാപ്പ ഇതെല്ലാം ആക്കിട്ട് തന്നെ നമ്മൾ തല പോയത് അമ്മയോട് വന്നതാ വീട് ശരിക്കും കിട്ടിയോറില്ല ബേബി ഞാൻ ചമ്മക്ക് ഹാർട്ട് അറ്റാക്ക് വരും തന്നെയെന്നല്ലേ അമ്മുക്കുട്ടി സമാധാനപ്പെടുന്ന പറഞ്ഞത് ಹಲಿ ಅಳಕ್ ಹೋಗ್ತಾ ಇದಾರೆ she started crying no ಅಮ್ಮುಕುಟಿ ಕರಿಯಾನಾಯಲೆ ತಾಲಿ പേടിച്ചമ്മ ശരിക്കും പേടിച്ചല്ലേ ಪಾಪ ಅಳಕೋದ್ರು ಗೈಸ್ ನನಗೂ ಅಳು ಬರ್ತಿದೆ എന്താ ആക്കലേ ಅಂತ ಅಳ್ತಾ ಇದ್ದಾರೆ ഞാൻ പറഞ്ഞത് ചിലപ്പോ എന്തെങ്കിലും ആവട്ടെ ഉണ്ടമ്മ ഇല്ല ഉണ്ട് ഞാൻ ജസ്റ്റ് അമ്മേനെ പേടിപ്പിക്കാൻ ഇങ്ങനെ ചെയ്തതാ എല്ലാവർക്കും ഇങ്ങനെ പറ ഷോക്ക് പോയിട്ടില്ലല്ലേ ಅಚ್ಚಾಗೆ ಹೇಳ್ಬೇಡ ಅಚ್ಚ ಏನಾರು ಆಗ್ಬಿಡುತ್ತೆ ಅಚ್ಚಾಗೆ ಅಂತ ಹೇಳ್ತಾ ಇದಾರೆ ಅದೇ ತಲೆ ಸತಿ ಅಲ್ಲೇ ಬಿದ್ದೋಗ್ಬಿಡ್ತಾರ ಅಚ್ಚ ಅದೇ ಡೇ ಟೈಮ್ ಅಲ್ಲಿ ಯಾರು ಹಿಂಗ್ ಬರ್ತಾರೆ ಕಳ್ರುಗಳು ಅಂತ ಯೋಚನೆ ಮಾಡ್ತಾ ಇದ್ರಂತೆ ಗೈಸ್ ಆದ್ರೆ ಇಷ್ಟು ಪವನ್ ಇವಾಗ ಗೋಲ್ಡ್ ರೇಟ್ ನೀವು ಯೋಚನೆ ಮಾಡ್ಬೇಕು ಗೋಲ್ಡ್ ರೇಟ್ ಅದೇ ಒಂದ್ ಪವನ್ ಈಸ್ಕೊಳಕ್ಕೆ ಇಷ್ಟು ತುಂಬಾ ಕಷ್ಟ ಪಡ್ಬೇಕು ಗೈಸ್ ಇವಾಗ ಗೋಲ್ಡ್ ರೇಟ್ ಹಂಗಾಗ್ಬಿಟ್ಟೈತಿ ಇವಾಗ ಈ ಗೋಲ್ಡ್ ಎಲ್ಲ ಹೋಯ್ತಂದ್ರೆ ಅಮ್ಮಗುಟ್ಟಿ ಫುಲ್ ಶಾಕ್ ಆಗ್ಬಿಟ್ರು ಗೈಸ್ നല്ലോണം ഷോക്കായി ആക്കിക്കോട്ടെ ചിലപ്പോ അറ്റാക്കായി ഞാൻ നെഞ്ഞുവേദന വെച്ചു ഞാൻ പേടിച്ചു ഹാർട്ട് അറ്റാക്ക് വരുമോ എന്തെല്ലോ ആയിപ്പോയി എനിക്ക് ನನಗ್ ಶಾಕ್ ಹಿಂಗೆ ಹಂಗ್ ಮಾಡ್ತಾ ಇದ್ರು ಅದಕ್ಕೆ ನಮಗ್ ಒಂದ್ ಸ್ವಲ್ಪ ಭಯ ಆಯ್ತು ಅದಕ್ಕೆ ನಾ ಸೌಂಡ್ ಆಯ್ತು ಇನಫ್ പേടിക്കണ്ട ഇപ്പൊ മാറിയല്ലേ പാവം അച്ഛ ഈ വീഡിയോ ನೋಡಿದ್ರೆ ನನ್ನ ಸೈಜೇ ಬಿಡ್ತಾರೆ ಯಾಕೆ ನಾ ಗಂಡಿ ಅಲ್ಲ ನಾನು ಎಂತಿದ್ರಿ ಅಂತ ಫುಲ್ ಅವಳಿಗೆ ಏನಾರು ಆಯ್ತಾ അത് പറയല്ലേ അതൊക്കെ ആണോ
ಗೈಸ್ ಆಕ್ಚುಲಿ ಇವತ್ತು ಬೆಳಿಗ್ಗೆ AC ರಿಪೇರ್ ಮಾಡಕ್ ಬಂದಿದ್ರು ಓಕೆನಾ. ಸೊ ನಾವ್ ಆ ಮೈಂಡ್ ಇಂದ ಈ ಪ್ರಾಂಕ್ ಮಾಡಿದ್ದು. ಅಮ್ಮು ಕುಟಿ AC ജന ಬಂದಿದ್ರು ಅವ್ರೇನಾರು ನೋಡ್ತಾ ಅವ್ರೇನಾರು ಕಲ್ತಾನೆ ഇതെല്ലാം തുറന്നിട്ട് അവർ കാണുന്നുണ്ടല്ലോ. ഇവിടെ ഉണ്ട്. അതെ അവരെ ഓപ്പൺ ಮಾಡಿ വിശ്വസിക്കാൻ പറ്റില്ല. ഇപ്പോഴത്തെ കാലത്ത് ഒരാളെ വിശ്വസിക്കാൻ പറ്റില്ല. ಯಾರನ್ನೂ ನಂಬಕ್ಕಾಗಲ್ಲ. അതന്നെ ಆಕ್ಚುಲಿ ಇವ್ರ ರಿಯಾಕ್ಷನ್ ನೋಡಿ ನಂಗೆ ಕೈ ಕಾಲೆಲ್ಲ ನಡುಕ್ತೈತಿ, ಹಿಂಗನೆ ಶಿವರ್ ಆಗ್ತೈತು, ನನಗೆ ಏನಾರು ಆಗ್ಬಿಡತ್ತ. We should have cried more, we were just standing. ನಂಗೆ ಅಳ್ಳು ಬಂತು. But then if I cry more, what if anything happened to her? So that is why I just control my emotion. ഞാനും കരയെങ്കിൽ നമുക്ക് ഇന്നും ഇത് എന്തെങ്കിലും നല്ലോണം ടെൻഷൻ അതാണ്. അങ്ങനെ പ്രാങ്ക് വർക്ക് ಆಯ್ತು ಗೈಸ್. ಪ್ರಾಂಕ್ ಸಕ್ಸಸ್ಫುಲ್ ಆಯ್ತು. പ്രാങ്ക് ಆಕಿ ಆ ಒಂದು ಎಕ್ಸ್ಪ್ರೆಷನ್ ಆಗಿ ಅಷ್ಟೇ, ಬೇರೆ ಏನೂ ಇಲ್ಲ. ಹೌದಾ, ಎಕ್ಸ್ಪ್ರೆಷನ್ ಗೋಸ್ಕರ ಅಷ್ಟೇ. ನಮಸ್ಕಾರ. ಏನಕ್ಕೆ ಆಶ್ವಾಸಾಯಿ ಅಡಿ ಅಮ್ಮಗುಟ್ಟಿ ಹೈಫೈ ಕೊಡು. ಹೈಫೈ. ಸೊ ಗೈಸ್ ಈ ಪ್ರಾಂಕ್ ತುಂಬಾ ಸಕ್ಸಸ್ಫುಲ್ ಆಯ್ತು. ದೇವೇಟನೇ ನಂಗೆ ಹೆಲ್ಪ್ ಮಾಡಿದೆ. ಆಕ್ಚುಲಿ ನಾನು ಅಂಗಡಿಯಿಂದ ಹೋಗಿ ಬರೋಶಲೆ ಅಂಗಡಿಯಿಂದ ಹೋಗಿ ಬಂದ್ಮೇಲೆ ಫಸ್ಟ್ ದೇವೇಟ ರೂಮಿಗೆ ಬಂದು ಕ್ಯಾಮ್ರಾ ಎಲ್ಲ ಒಂದ್ ಕ್ಯಾಮರಾ ಹಂಗೆ ತೋರಿಸಿ. ಅಲ್ಲೊಂದು ಕ್ಯಾಮ್ರಾ ಇದೆ, ಒಂದ್ ಕ್ಯಾಮರಾ ಇದೆ, ಇನ್ನೊಂದು ಕ್ಯಾಮ್ರಾ ಇಲ್ಲಿ ಗೈಸ್. ವಾವ್ ಸೂಪರ್. ಸೊ ಈ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಕೀರ್ತನ ಬಾ ಅಂತ ಕೂಗಿದ್ರು. ಅವಾಗ ಅಮ್ಮು ಕುಟಿಗೂ ಶಾಕು, ಏನಕ್ಕೆ ಇವ್ನು ಹಿಂಗ್ ಕಿಡ್ಸ್ತಾ ಇದ್ದಾನೆ. ಸೊ ಗೈಸ್ ಹಾಗೆ ಪ್ರಾಂಕ್ ನಡೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಮಾಡಿ. See you in next vlog. Bye.